ರಾಜನಗರದಲ್ಲಿರುವ ಸುವರ್ಣ ನಗರದ ಜಿಡಿಎ ಕಾಲೋನಿ ಬಡಾವಣೆಯ ಶ್ರೀ ಭಾಗ್ಯವಂತಿ ದೇವಿಯ 18ನೇ ವರ್ಷದ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಭಾಗ್ಯವಂತಿ ದೇವಿಯ 18ನೇ ವರ್ಷದ ಜಾತ್ರಾ ಮಹೋತ್ಸವವು ಸುವರ್ಣ ನಗರದಲ್ಲಿ ನಡೆಯಿತು. ಶ್ರೀ ಭಾಗ್ಯವಂತಿ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ನಂತರ ಮಹಾಮಂಗಳಾರತಿ ಕೂಡ ಜರುಗಿತು. ನಂತರದಲ್ಲಿ ದೇವಿಯ ದೇವಸ್ಥಾನದಿಂದ ಮುತ್ತೈರಿ ಡೊಳ್ಳು ಮೆರವಣಿಗೆಯು ಶೀಲವಂತರ ಮನೆಯಲ್ಲಿ ತನ್ನಾರತಿ ಪೂಜೆ ಆದ ನಂತರ ಮೆರವಣಿಗೆ ಮುಖಾಂತರ ದೇವಿಯ ದೇವಸ್ಥಾನಕ್ಕೆ ತಲುಪಿತು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಲಾಯಿತು. ಅದಾದ ನಂತರ ಮಹಾಪ್ರಸಾದ ನೆರವೇರಿತು. ಶ್ರೀ ಭಾಗ್ಯವಂತಿ ದೇವಿಯ ದೇವಸ್ಥಾನದವರಾದ ಅಂತಣ್ಣ ಐನಾಪುರ್, ನಾಗಮ್ಮ ಅಂತಣ್ಣ ಐನಾಪುರ್, ಪ್ರಕಾಶ್ ಐನಾಪುರ್, ಆಕಾಶ್ ಐನಾಪುರ್, ನೀಲಕಂಠ ಕಾಳನೂರ್, ಪ್ರಭು ಮದ್ದೂರ್, ಪ್ರಭಾಕರ್ ಪೇದರ್ಪೇಟ್, ಶಿವಶರಣ ಹೆಬ್ಬಾಳ್, ಅಂಬರೀಶ್ ಮಂಗಲ್ಗಿ, ಶಂಕರ್ ಕಾಳ್ನೂರ್, ಸವಿತಾ ಸಮಾಜದ ಬಾಂಧವರು ಹಾಗೂ ಸುವರ್ಣನಗರ ಜಿಡಿಎ ಕಾಲೋನಿಯ ನಿವಾಸಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಇದೇ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷರಾದ ಅಂಬರೀಶ್ ಮಂಗಲ್ಗಿ ಹಾಗೂ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷರಾದ ಶರಣಪ್ಪ ಸೂರ್ಯವಂಶಿ ಅವರು ಮಾತನಾಡಿದರು. ಶ್ರೀ ಶ್ರೀ ಭಾಗವತಿ ದೇವಿಗೆ ನಮಸ್ಕರಿಸುತ್ತಾ, ಶ್ರೀ ನಾಗಮ್ಮ ಅಂತಣ್ಣ ಐನಾಪುರ್ ಸುವರ್ಣನಗರ ಮೂಲ ಮಂದಿರದಿಂದ ಮುತ್ತೈದಿ ಮತ್ತು ಮೆರವಣಿಗೆಯೊಂದಿಗೆ ಡೊಳ್ಳಿನ ಕುಣಿತ ಡೊಳ್ಳಿನೊಂದಿಗೆ ಜಗನ್ನಾಥರಾವ್ ಶೀಲವಂತರ ಮನೆಗೆ ಹೋಗಿ ಅವರ ಮನೆಯಿಂದ ತನಾರ್ತಿ ಸೇವೆಯನ್ನು ಮತ್ತು ರಿಪೀಟ್ ಮೂಲ ಮಂದಿರಕ್ಕೆ ಬಂದು ತಲುಪಿರುತ್ತದೆ. ಇದು 18ನೇ ವರ್ಷದ ಜಾತ್ರಾ ಮಹೋತ್ಸವ. ಇದು ಪ್ರತಿ ವರ್ಷವೂ ದೀಪಾವಳಿ ಚತುರ್ದಶಿ ದಿವಸ ಮಾಡಲಾಗುತ್ತದೆ. ದೇವಿಯು ಇಲ್ಲಿ ಯಾರೇ ಬಂದು ತಮ್ಮ ಅರಿಕೆಯನ್ನು ಮೂಲಕ ಏನು ಬೇಡಿಕೊಂಡಿಷ್ಟಾರ್ಥವನ್ನು ಈಡೇರಿಸ್ತಾಳೆ. ತಮ್ಮ ಭಕ್ತಿಯ ಮೂಲಕ ತಾವು ಏನೇ ಬೇಡಿಕೊಂಡ್ರೂ ಕೂಡ ತಮ್ಮ ಅನಿಸಿಕೆ ಮತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸ್ತಾಳೆ. ಭಾಳಷ್ಟು ಮಂದಿ ಇಲ್ಲಿ ಬಂದು ಮನಸ್ಪೂರ್ವಕವಾಗಿ ಯಾರು ಬೇಡಿಕೊಳ್ಳುತ್ತಾರೆ ಅವರ ಮನೆಯ ಇಷ್ಟಾರ್ಥವನ್ನು ಪೂರೈಸ್ತಾಳೆ. ನಾವು ಕೂಡ ಇಂದ ಒಂದು 18 ವರ್ಷದಿಂದ ಒಂದು ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪವನ್ನು ಕೂಡ ಇವತ್ತಿಗೂ ಕೂಡ ಈ ಜಾತ್ರೆಯಲ್ಲಿ ಬಂದು ಪಾಲ್ಗೊಳ್ಳುತ್ತಾರೆ. ಅದರಂತೆ ತಾವೆಲ್ಲರೂ ಬಂದು ಈ ಮೆರವಣಿಗೆ ಮುಖಾಂತರ ಬಂದು ಈ ಪ್ರಸಾದವನ್ನು ಸ್ವೀಕರಿಸಿ ಪೂಜೆ ಮುಖಾಂತರ ಇಲ್ಲಿ ಊಟ ಪ್ರಸಾದ ಮಾಡಿರ್ತಾರೆ. ಪ್ರಸಾದ ಸ್ವೀಕರಿಸಿ ತಾವೆಲ್ಲರೂ ಪುನೀತರಾಗಬೇಕು, ದೇವ ದರ್ಶನ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಭಾಗ್ಯವಂತಿಯ ದೇವಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಬಂಧುಗಳೇ, ಈ 18ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ತಾಯಿ ಭಾಗ್ಯವಂತಿಯ ದೇವಿ ಅವರ ಕೃಪಾ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಜಾತ್ರಾ ಮಹೋತ್ಸವವನ್ನು ಬಹಳ ಅತಿ ವಿಜೃಂಭಣೆಯಿಂದ ಡೊಳ್ಳು ಕುಣಿತ ಮತ್ತು ನಾದಸ್ವರ ಮತ್ತು ತನಾರ್ತಿ ಜೊತೆ ಎಲ್ಲ ಭಕ್ತಾದಿಗಳು ಒಂದು ಅಚ್ಚುಕಟ್ಟಾಗಿ ಮೆರವಣಿಗೆ ಮುಖಾಂತರ ತನಾರ್ತಿಯನ್ನು ತಂದು ಭಾಗ್ಯವಂತಿ ದೇವಿಯ ಮಂದಿರದಲ್ಲಿ ತಂದು ಪೂಜೆಯನ್ನು ಮಾಡುತ್ತಾ ಮತ್ತು ಸುಮಾರು 2008ರಿಂದ
ದೇವಿ ಮಂದಿರವನ್ನು ಭಾಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಮತ್ತು ಈ ವರ್ಷವೂ ಕೂಡ ಮತ್ತು ಅತಿ ಹೆಚ್ಚಿನ ಮಂದಿರವನ್ನು ಸುತ್ತ ಕಾಂಪೌಂಡ್ ವಾಲ ಮತ್ತು ದೇವಿ ಮಂದಿರ ದೇವಿ ಕಳಸ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರ ತಾವೆಲ್ಲ ಭಕ್ತಾದಿಗಳು ಬಂದು ಈ ತಾಯಿ ದೇವಿಯ ದರ್ಶನವನ್ನು ಪಡೆದುಕೊಂಡು ತಾವು ಪುನೀತರಾಗಬೇಕಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.